ಏನೋ ಮಾತಾಡ್ಬೇಕಂದ್ರಿ? ನೀನ್ ಬಂದ್ಮೇಲೆ ಧೈರ್ಯ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನಾವು ಅನುಭವಿಸ್ತಾ ಇದೀವಮ್ಮ. ಆದ್ರೆ ನಂಗೆ ಇತ್ತೀಚೆಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಯಾಕತ್ತೆ ಭಯ? ಈ ಮನೇಲಿರೋರು ಮನುಷ್ಯರಲ್ಲಮ್ಮ, ರಾಕ್ಷಸರು, ನರ ರೂಪದಲ್ಲಿರೋ ಮೃಗಗಳು. ನೀನು ಅವ್ರ ವಿರುದ್ಧವಾಗಿ ನಿಂತು ಯುದ್ಧ ಸಾರಿದ್ಯಾ. ಈಗೇನಾದ್ರು ಆದ್ರೆ ಅನ್ನೋ ಭಯ ಅಮ್ಮ. ನಾನ್ ಸೋಲ್ತೀನಿ ಅನ್ನೋ ಭಯನ ಅತ್ತೆ? ಸೋಲ್ತೀವಿ ಅನ್ನೋ ಭಯ ಅಲ್ಲಮ್ಮ. ನಿಮ್ಗೇನಾದ್ರೂ ಆದ್ರೆ ನಾವು ಅನಾಥರಾಗ್ಬಿಡ್ತೀವಮ್ಮ ರಾಣಿ. ಅಂತ ಶ್ರೀರಾಮನೇ ವಾಲಿ ಅಟ್ಟಹಾಸನ ಮರೆಯಲ್ಲಿ ನಿಂತು ಮೊಟ್ಟ ಹಾಕದ್ನಂತೆ. ಇಲ್ಲಿರೋರು ಕಂಸ, ಕೀಚಕ, ಜರಾಸಂಧ ಅಂತವ್ರು. ಏನಾಗ್ಬಾರ್ದು ರಾಣಿ, ಅದೇ ನನ್ನ ಕಾಳಜಿ ಅಷ್ಟೇ. ಅತ್ತೆ, ನಿಮ್ಮ ಮಾತು, ನಿಮ್ಮ ಕಾಳಜಿ, ನಿಮ್ಮ ನಂಬಿಕೆ ಎಲ್ಲ ನಂಗೆ ಅರ್ಥ ಆಯ್ತದೆ. ಆದರೆ ನೀವು ಅನ್ಕೊಂಡಂಗೆ ಈ ಯುದ್ಧದಲ್ಲಿ ನಾನು ಒಬ್ಳೇ ಇದ್ದೀನಿ ಅನ್ಕೊಂಡ್ರ? ನನ್ನ ಜೊತೆಗೆ ನನ್ನ ಅಣ್ಣ ಹೇಳ್ಕೊಟ್ಟಿರೋ ಪಾಠನೂ ಐತೆ, ಅತ್ತಿಗೆ ಕೊಟ್ಟಿರೋ ವಿಶ್ವಾಸನೂ ಐತೆ, ಜೊತೆಗೆ ಮಾಕಳವನ ಆಶೀರ್ವಾದನೂ ಐತೆ. ಇಷ್ಟೆಲ್ಲ ನನ್ನ ಜೊತೆಗಿರ್ಬೇಕಾರೆ ಯಾವ ಸೋಲಿರ್ತದತ್ತೆ? ನೀವೇನು ಹೆದರ್ಕೋಬೇಡಿ ಆಯ್ತಾ? ಜೀವನದುದ್ದಕ್ಕೂ ಬರೀ ಕಷ್ಟನೇ ನೋಡ್ಕೊಂಡು ಬಂದಿರೋಳು ನಾನು. ಈ ಆತ್ಮವಿಶ್ವಾಸ ಅನ್ನೋ ಪದ ನನ್ನ ಪಾಲಿಗೆ ಎಲ್ಲ ಪದಗಳ ಹಾಗೆ ಒಂದು ಪದ ಅಷ್ಟೇ. ಆದ್ರೆ ರಾಣಿ ರಾಣಿ ಅನ್ನೋ ಪದ ಇದೆಯಲ್ಲ, ಬದುಕಬೇಕು ಅನ್ನೋ ಉತ್ಸಾಹ ಮೂಡುತ್ತಮ್ಮ. ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ, ಇನ್ನೇನು ಬೇಕು ನನಗೆ? ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತೀನಿ, ಆಗಿರೋ ಅನ್ಯಾಯಕ್ಕೆ ಉತ್ತರನೂ ಕೊಡ್ತೀನಿ, ಅದ್ರ ಜೊತೆಗೆ ನನ್ನ ದೊರೆಗೆ ಬುದ್ಧಿವಂತರಾಗೂ ಮಾಡ್ತೀನಿ. ಅತ್ತೆ, ಅವ್ರು ಈಗೀಗ ಅಕ್ಷರ ಹೇಳೋದನ್ನ ಕಲಿತವ್ರೆ, ಒಂದಲ್ಲ ಒಂದಿನ ಬರೆಯೋದನ್ನು ಕಲಿತಾರೆ. ಇದೇ ಮುಂದುವರಿಸ್ತಾ ನೀವು ಅನ್ಕೊಂಡಂಗೆ ಬುದ್ಧಿವಂತರಾಗಿ ಇಡೀ ಮಾಸ್ತಿ ಕೊಪ್ಪಳನೇ ಆಳ್ತಾರೆ. ಆ ದೇವ್ರು ನನ್ನ ಪ್ರಾರ್ಥನೆನ ತುಂಬಾ ತಡವಾಗಿ ಕೇಳಿಸ್ಕೋತಾನಮ್ಮ. ಆ ದಿನ ಯಾವಾಗ ಬರುತ್ತೋ ನನ್ಗಂತೂ ಗೊತ್ತಿಲ್ಲಮ್ಮ. ರಾಣಿ ರಾಣಿ ರಾಣಿ, ನಾನೇನೋ ತೋರಿಸ್ಬೇಕು. ತೋರಿಸಿದರೆ ಏನೋ ಅದು ಹಿಂದೆ ಬಚ್ಚಿಟ್ಕೊಂಡಿದ್ಯಾ? ತೋರ್ಸು. ಅಲ್ಲ, ಈ ಡುಮ್ಮಿ ನಮ್ಮ ಸೀನನ್ ಕರ್ಕೊಂಡೋಗಿ ಲಾಯರ್ ಆಫೀಸ್ನಾಗೆ ಡೈವರ್ಸಿಗೆ ಸೈನ್ ಮಾಡೋದಂತೆ. ಆಮೇಲೆ ನಮ್ಮ ಪಿಂಕಿಗೂ ಸೀನುಗೂ ಮದುವೆ ಮಾಡಿಸೋದಂತೆ. ಯಪ್ಪ, ನಂಗಂತೂ ಖುಷಿ ಆಗೋಯ್ತು. ಇದೇ ಖುಷಿಲಿ ಇವತ್ತು ಹೋಗಿ ಸಪ್ಪೆಸ್ ಯಾಕೆ ಮಾಡೋಣ, ಒಂದು ನಾಟಿ ಕೋಳಿಲೆ ಕುಯಿಸ್ಬಿಡೋಣ ಹೇಳು. ಬೇಡ, ಇವತ್ತು ಮಗ ಸೊಸೆದು ಮದುವೆ. ಏನ್ ಮಾಡೋಣ, ಶಾವ್ಗೆ ಹುರಿದು ಪಾಯಸ ಮಾಡ್ಬಿಡ್ತೀನಿ. ಮಗನ್ ಮದುವೆ ಆಗ್ತೈತೆ, ತಾಯಾಗಿ ನಾನೊಳ್ಳೆ ಇಲ್ಲೇ ಇವನಿ. ಇರ್ಲಿ ಬಿಡು, ಹೆಂಗೋ ನಾನು ಅನ್ಕೊಂಡಂಗೆ ತೆಳ್ಗೆ ಬೆಳ್ಗೆ ಒಳ್ಳೆ ಲಂಡನ್ ರಾಣಿ ಥರ ಇರೋ ಸೊಸೆನೇ ನಮ್ಮ ಮನೆಗೆ ಬರ್ತಾವಳೆ. ಇಷ್ಟಕ್ಕೂ ನಾನು ಹೋದ್ರೆಷ್ಟು ಬಿಟ್ರೆಷ್ಟು. ಪಾಪು, ನನ್ನ ಕನ್ಸನ್ನೆಲ್ಲ ನನ್ಸು ಮಾಡಿದ್ದು ಯಾವತ್ತೆ ಕಣವ ನೀನು, ಯಾವತ್ತೆ? ಏನಾಯ್ತು ಚಿಕ್ಕಮ್ಮ? ಪಾಪು, ಇದು ನಿಂಗೆ ಚಿಕ್ಕ ವಿಷಯ ಇರ್ಬೋದು, ಆದರೆ ನನಗೆ ಒಂದು ದೊಡ್ಡ ಬೆಟ್ಟನೇ ಎತ್ತಿಟ್ಟಂಗೆ ಕಾಣ್ತೈತೆ. ನನ್ನ ದೊರೆ ತಾವಾಗೆ ಸ್ವಂತ ಅಕ್ಷರ ಬರೆಯೋದು ಕಲ್ತವ್ರೆ ಕಣವ. ಹೆಂಗೆ ನಮ್ಮ ಚಿಕ್ಕಪ್ಪ? ನಾನು ನಿಮ್ ಚಿಕ್ಕಪ್ಪ. ಎಂ ಫಾರ್ ಮನು. ನೋಡಿದ್ರ ಚಿಕ್ಕಮ್ಮ, ಗಮನ ಇಟ್ಟು ಓದಿದ್ರೆ ಯಾರು ಬೇಕಾದ್ರೂ ಕಲಿಬೋದು. ನೀವು ಹೂ ಅಂದ್ರೆ ನಿಮ್ಗೂ ಇಂಗ್ಲಿಷ್ ಕಲಿಸ್ತೀನಿ, ಕಲಿತೀರಾ? ಹ್ಞೂ ಕಣವ, ಕಲಿತೀನಿ. ಓದಿದ್ದು ಬರ್ದಿದ್ದು ಉಪಯೋಗಕ್ಕೆ ಬರ್ತದ ಅಂತ ಎಲ್ರ ಜೊತೆ ನಾನೇ ವಾದ ಮಾಡ್ತಿದ್ದೆ, ಆದರೆ ಅದ್ರ ಬೆಲೆ ನನಗೆ ಇವತ್ತು ಗೊತ್ತಾಯ್ತೈತೆ. ದೊರೆ, ಈಟ್ ಬಿರ್ನಿ ಅದು ಹೆಂಗೆ ಕಲ್ತ್ಬಿಟ್ರಿ ನೀವು? ನಾನಿನ್ನೂ ಪೂರ್ತಿಯಾಗಿ ಕಲ್ತಿಲ್ಲ. ABCD ಕಲ್ತಿದ್ದೀನಿ. ಆ ಈ ಕಕ್ಕ ಕಿ ಕುಕ್ಕು ಅದು ಕಲ್ತಿದ್ದೀನಿ.
ಚಂದಾಗಿ ಓದೋದನ್ನ ಬರೆಯೋದನ್ನ ಕಲಿಬೇಕು, ಎಲ್ರಿಗೂ ಮೀರ್ಸಂಗೆ ಮಾತಾಡಬೇಕು. 4 ಜನ ಬಂದು ಪ್ರಶ್ನೆ ಮಾಡಿದ್ರೆ ಧೈರ್ಯದಿಂದ ಉತ್ತರ ಕೊಡೋದನ್ನ ಕಲಿಬೇಕು. ನಾನಿವಾಗ ಲೆಕ್ಕ ಎಲ್ಲ ಕಲಿತಾ ಇದ್ದೀನಿ. ನಂದೊರೆಗೆ ಲೆಕ್ಕನೂ ಬರುತ್ತಾ? ಇರು ತೋರಿಸ್ತೀನಿ. ರಾಮು ಹತ್ರ 8 ಮಾವಿನಕಾಯಿ ಇರುತ್ತೆ. ಅದರಲ್ಲಿ 4 ಮಾವಿನ ಹಣ್ಣನ್ನ ತಿನ್ಕೊಬಿಟ್ರೆ ಎಷ್ಟು ಉಳಿಯುತ್ತೆ? ರಾಮು ಹತ್ರ ಇವಾಗ 4 ಮಾವಿನ ಹಣ್ಣು 4 ಕೋಟೆ ಐತೆ. ಇಲ್ಲ ಚಿಕ್ಕಪ್ಪ, 4 ಮಾವಿನ ಹಣ್ಣುಗಳೇ ಇರುತ್ತೆ. ಇಲ್ಲ ಪಾಪು, ನಂದೊರೆ ಸರಿಯಾಗಿ ಹೇಳೋರೆ. ನೀನು ಬರೀ ಲೆಕ್ಕ ಹೇಳ್ಕೊಟ್ಟಿದ್ಯಾ, ಆದ್ರೆ ನಂದೊರೆ ಅದಕ್ಕೂ ಮೀರಿ ಯೋಚನೆ ಮಾಡಿ ಉತ್ತರ ಕೊಟ್ಟವ್ರೆ. ಆಮೇಲೆ ನೆಕ್ಸ್ಟ್ ನಮ್ಮೂರು ಯಾವುದು? ನಮ್ಮೂರು ಮಾಸ್ತಿ ಕೊಪ್ಲು. ನಮ್ಮ ದೇಶ ಯಾವುದು? ಬೆಂಗಳೂರು. ಚಿಕ್ಕಪ್ಪ ಕರೆಕ್ಟಾಗಿ ನೆನ್ಪು ಮಾಡ್ಕೋ. ಭಾರತ. ನಮ್ಮ ರಾಜ್ಯ ಯಾವುದು ಚಿಕ್ಕಪ್ಪ? ಕರ್ನಾಟಕ. ಸೂಪರ್ ಚಿಕ್ಕಪ್ಪ ನೀನು. ಪಾಪು, ನೀನ್ ಮುತ್ತು ಕೊಟ್ಟೆ, ಆದ್ರೆ ರಾಣಿ ಮುತ್ತೆ ಕೊಟ್ಟಿಲ್ಲ. ಕೊಡ್ತೀನಿ ದೊರೆ.